ಹೊಸಕೋಟೆ ತಾಲೂಕಿನ ಹಾಲಪನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ 200 ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನವನ್ನು ಗ್ರಾಮಸ್ಥರು ಜೀರ್ಣೋದ್ಧಾರ ಮಾಡಿ ಕಳಸ ಪ್ರತಿಷ್ಠಾಪನೆ, ಕುಂಭಾಭಿಷೇಕ, ಹೋಮ ಹವನಾದಿಗಳಿಂದ ನವಗ್ರಹಗಳ ನಿರ್ಮಾಣ ಮಾಡಿ ದೇವಸ್ಥಾನದ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ಜೀರ್ಣೋದ್ಧಾರ ಕೈಗೊಂಡಿದ್ದಾರೆ. केतवे पेशो मर्य अपेशते समशत्ते रजायदाह नमस्वा पुनः पितरं च प्रयुङ्क्तु वहस्वा ओम प्रभु ಇತಿಹಾಸ ನಾವು ಮಕ್ಕಳಾಗ ಚಿಕ್ಕದಾಗಿ ಒಂದು 2 ದೇವಸ್ಥಾನ ಇತ್ತು. ನಮ್ಮ ತಂದೆಗಳವರು ಎಲ್ಲ ವರ್ಷಕ್ಕೊಂದಿನ ಕಾರ್ತಿಕ ಸೋಮವಾರ ದೀಪ ಇಳಿಸಿ ಕಚಾಪ್ನವ್ರ ಮನೆಗಳವರು ಲೈಟ್ ಕಂಬ ಮೇಲೆ ಇಕ್ಕೋರು. ಇದು ಶ್ರೀರಾಮನವಮಿ ಹಬ್ಬ ಊರಾಗೆಲ್ಲ ಕಡಿಮೆ, ಶ್ರೀರಾಮನವಮಿ ಹಬ್ಬ ಮಾಡೋರಿ. ಅಲ್ಲಿಂದ ಏನೋ ಎಲ್ಲ ಮಾಡ್ಕೊಂಬಂದ್ರಿ, ಎಲ್ಲ ದೊಡ್ಡವರಾಯಿತು. 96ರಾಗ ಏನೋ ದೇವ್ರು ಒಳ್ಳೇದು ಮಾಡಿ ಯಾರು ಇದಾಯಿತು, ದೇವಸ್ಥಾನ ಕಿತ್ತಾಕಿ ದೇವಸ್ಥಾನ ಕಟ್ಟಿದ್ರು. ಅವರು ಎಲ್ಲ ಸೇರ್ಕೊಂಡು ಪಾರ್ಟಿ ಇತ್ತ, ಪಕ್ಷ ಇತ್ತ, ದೇವಸ್ಥಾನ ಕಟ್ಟಿದ್ದೆಲ್ಲ ಆಯಿತು. ಪ್ರತಿಷ್ಠಾಪನೆ ಮಾಡಿದ್ರಿ. ಸುತ್ತು ಕಾಂಪೌಂಡ್ ಹಾಕಿ, ಈ ಜಾಗ ಗಾರ್ಬಾರೆ ಇತ್ತು, ಇಲ್ಲಿ ಗಾಣ ಆಡೋದು ಎಲ್ಲ ಒಂದಾಗಿ ಮಾಡಿ ಕಾಂಪೌಂಡ್ ಹಾಕಿ ದೇವಸ್ಥಾನ ಮಾಡಿದ್ರಿ. ಇಂಥ ಗಂಟ ದೇವ್ರು ಒಳ್ಳೇದು ಮಾಡಿದ. 2 ವರ್ಷದಾಗ ಆ ಸ್ವಾಮಿ ಏನು ಆಶೀರ್ವಾದ ಆಯಿತು, ಸಿಳ್ಳೊಡ್ದು ಆ ಶಿಗ್ರ ಹೋಗ್ಬಿಡ್ತು. 2 ವರ್ಷಕ್ಕೆ ನಮ್ಮ ಕೈಲಿ ಸಾಧ್ಯವಾಗಲ್ಲ ಇದು ಮಾಡ್ಸೋಕೆ. ಈಗ ಸ್ವಾಮಿ ಒಳ್ಳೇದು ಮಾಡ್ಯವನೇ, ಶಿಗ್ರ ಇನ್ನೊಂದು ಮತ್ತೊಂದು ಎಲ್ಲ ಆಗಿದೆ, ಪ್ರತಿಷ್ಠಾಪನೆ ನಡೀತಾ ಇದೆ. ದೇವ್ರು ಒಳ್ಳೇದು ಮಾಡ್ಯವನೇ ಊರ್ಕ. ಇನ್ನೇನಪ್ಪ ನಿಮ್ಮ ಹೆಸರು? ಸ್ವಾಮಿ ನಮ್ಮ ಹೆಸರು ಬಸಪ್ಪ. ಕಾಲದ ದೇವಸ್ಥಾನ ಇದು. ಇದರಿಂದ ನಮ್ಮ ಊರಿನ ಜನತೆಗೆ ಎಲ್ಲ ಒಳ್ಳೆಯದಾಗಿದೆ. ಎಲ್ರಿಗೂ ಒಳ್ಳೆ ಆರೋಗ್ಯ ಭಾಗ್ಯ, ಮಳೆ ಬೆಳೆ ಎಲ್ಲ ಕೊಟ್ಟು ಚೆನ್ನಾಗಿ ಒಳ್ಳೆಯ ಆಶೀರ್ವಾದದಿಂದ ಜನನೆಲ್ಲನೂ ಒಳ್ಳೆ ಚೆನ್ನಾಗಿ ಇದು ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ತುಂಬ ಸತ್ಯ ಇದೆ. ಇದನ್ನು ನಂಬಿದವರು ಯಾರೂ ಮೋಸ ಆಗಲ್ಲ, ಎಲ್ರಿಗೂ ಒಳ್ಳೆಯದಾಗಿದೆ. ದೇವಸ್ಥಾನ ಇದು ಇತಿಹಾಸ 200 ವರ್ಷಗಳಿಗೆ ಹಿಂದಿನ ಇತಿಹಾಸ ಇದು. ಈ ದೇವಸ್ಥಾನ ನಮ್ಮ ತಾತನವ್ರ ಕಾಲದಿಂದನೂ ಬಂದಿದೆ. ಈಗ ನಾವು ಮತ್ತೆ ಇದನ್ನು ಜೀರ್ಣೋದ್ಧಾರ ಮಾಡಿ ದೇವಸ್ಥಾನ ಸುತ್ತು ಕಾಂಪೌಂಡು, ನಾಗರಕಟ್ಟೆ, ಇದ್ರ ಜೊತೆಗೆ ನವಗ್ರಹಗಳು ಇದಿರಲಿಲ್ಲ ನಮ್ಮೂರಾಗ, ಅದನ್ನು ಈಗ ಇದು ಮಾಡಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಇದರಿಂದ ಎಲ್ಲ ಜನಕ್ಕೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಹೇಳ್ತೀವಿ. ನಾವು ಈಗ 69 ವರ್ಷ ಆಗಿದೆ. ಸುಮಾರು 50-60 ವರ್ಷದಲ್ಲಿ ಹಿಂದೆ ಇದು ಪಾಳು ಬಿದ್ದಾಗಿದ್ದು, ಮುಂದೆ ಎಲ್ಲ ಪಾಯ ಹಾಕಿದ ಹಾಗೆ ನಿಂತಿತ್ತು. ಸುಮಾರು 77ರಲ್ಲಿ ಪ್ರಾರಂಭ ಮಾಡಿ ಎಲ್ಲ ಊರೆಲ್ಲ ಒಂದಾಗಿ ಪಾರ್ಟಿಗಳಿತ್ತು. ಊರಲ್ಲಿ ಪಾರ್ಟಿ ಇದ್ರೂ ಕೂಡ ಒಂದಾಗಿ ಪಾರ್ಟಿ ಥರ ನೋಡಿಸ್ದೇ ಜೀರ್ಣೋದ್ಧಾರ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಆಗ ಹೊಸದಾಗಿ ಕಟ್ಟಡ ಕಟ್ಟಿದ್ರು. ಆದರೂ ಅಷ್ಟೇ ಇತ್ತು, ಶೀಟ್ ಹಾಕಿ ಇದಾಗಿದ್ದು. ಈಗ ಮೊನ್ನೆ ಒಂದು 15 ವರ್ಷದಿಂದ ಈಚೆಗೆ ದೊಡ್ಡದಾಗಿ ಕಟ್ಟಿ 96ರಲ್ಲಿ ದೊಡ್ಡದಾಗಿ ಕಟ್ಟಿ ಇದು ಮಾಡಿದ್ದಾರೆ. ಕಳಸನೂ ಇಟ್ಟಿದ್ವಿ. ಮೊನ್ನೆ ಏನೋ ಕಾರಣಾಂತರದಿಂದ ಸಿಡ್ಲೊಡೆದು ಕಳಸ ಇದಾಯಿತು, ಡ್ಯಾಮೇಜ್ ಆಯಿತು. ಅದಕ್ಕೆಲ್ಲ ಸೇರಿ ಮಾಡ್ಬೇಕು ಅಂದ್ಕೊಂಡು ಈಗ ವಿಜೃಂಭಣೆಯಿಂದ ಊರೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಕಳಸ ಸ್ಥಾಪನೆಯೂ ಆಯಿತು, ಶಂಕುಸ್ಥಾಪನೆ ಇದೆಲ್ಲ ಇದಾಗಿದೆ. ಈಗ ಕಾರ್ಯಕ್ರಮ ಎಲ್ಲನೂ ಊರಿನವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಮಾಡ್ತಾಯಿದ್ದೀವಿ. ತುಂಬ ಸಂತೋಷ ಆಗ್ತಾಯಿದೆ. ಸತ್ಯವಾಗಿದೆ, ಸತ್ಯವಾದ ದೇವರು, ನಮ್ಮ ಊರಿನ ಗ್ರಾಮ ದೇವತೆ HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.